ಓಂ ಶ್ರೀ ದುರ್ಗಾಯ ನಮಃ. ನಮ್ಮ ಭಕ್ತರು ನಿನ್ನೆ ಕಾಲ್ ಮಾಡಿದ್ರು. ಅವರು ಏನು ಮಾತಾಡಿದ್ರು ಅಂತ ನೀವೇ ಕೇಳಿ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ನಮಸ್ಕಾರ ಗುರುಗಳೇ. ನಮಸ್ತೆ ಶ್ರೀ ದುರ್ಗಾಯ ನಮಃ. ಅದರ ನಿಮ್ಮ ಆಶೀರ್ವಾದ ಇನ್ನೊಂದ್ಸಲ ಪಡೀಬೇಕು ಅಂತ ಬಹಳ ಆಸೆ ಆಗಿದೆ. ಹೌದಾ? ಹೇಳಿ, ಏನ್ ಮಾಡ್ತೀರಿ ಹಾಗಿದ್ರೆ? ಏನ್ ಮಾಡ್ಬೇಕು ಅಂತ ನೀವು ಹೇಳಿ. ಯಾಕಂದ್ರೆ ಅವಾಗ ನನಗೆ ಆ ದುಡ್ಡಿನ ಟೆನ್ಷನ್, ಅವಾಗಿರೋ ನನಗೆ ಪ್ರೆಷರ್ಗೆ, ನನ್ಗಿರೋ ಸಾಲ ಬಾಧೆಗೆ ನಾನು ಏನು ಮಾಡ್ಬೇಕು, ಯಾರು ನಂಬಬೇಕು, ಯಾರನ್ನ ಬಿಡಬಾರ್ದು, ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ನಂಗೆ ತೋರ್ತಾನೆ ಇದ್ದಿಲ್ಲ. ಈಗ ಸಡನ್ಲಿ ನಮ್ಗೆ 5ನೇ ತಾರೀಕು ಸ್ಟೇ ವೇಕೇಟ್ ಆಯ್ತು. ನಮಗೆ ಕೋರ್ಟ್ ಕರ್ಸಕ್ ಪರ್ಮಿಷನ್ ಬಂತು. ನಾನೀಗ ಮನೆ ಉಚ್ಚಿದ್ದೇನೆ. ಏನು ಮನೆ ರಿಪೇರಿ ಮಾಡಿದಾಗ ಮನೆ ಉಚ್ಚಿದ್ದೇನೆ. ಮನೆ ಕೆಡವಿದ್ದೀನಿ ಆಲ್ರೆಡಿ. ಈಗ ಅದನ್ನ ರಿಪೇರಿ ಮಾಡ್ಕೋಬೇಕು, ಮಾಡ್ಕೊಂತ ಇದ್ದೀನಿ. ಅದಕ್ಕೆಲ್ಲ ಗುದಿಗೆ ಹೊಂದಿಸಿದ್ದೀನಿ. ಈಗ ನನಗೆ ಸ್ವಲ್ಪ ಧೈರ್ಯ, ಮನಸ್ಸಿನ ಸಮಾಧಾನ, 3-4 ದಿವಸದಿಂದ ನೀವು ನೋಡ್ಬೇಕು, ಮಾತಾಡ್ಬೇಕು ಅನ್ನೋ ಒಂದು ವಿಚಾರ, ಏನೋ ಒಂದು ನೆಮ್ಮದಿ ಎಲ್ಲವೂ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅವಾಗ ನೀವು ಆಶೀರ್ವಾದ ಮಾಡಿದ್ದು ನನಗೆ ಗೊತ್ತಾಗಿಲ್ಲ. ನೀವು ಹೇಳಿದ್ರಿ ನಿಮ್ಗೆ ಸಡನ್ಲಿ ಗೊತ್ತಾಗಲ್ಲ, ಸ್ವಲ್ಪ ಗೊತ್ತಾಗದಂತ. ಬಟ್ ನನಗೆ ಈಗ ಅರಿವಿಗೆ ಬಂದಿದೆ ಅದು. ತಾಯಿ ಆಶೀರ್ವಾದ ನಮ್ಗೆ ಈಗ ಸಿಕ್ಕಂಗಾಗಿದೆ. ಈಗ ನನಗೆ ಈಗ ಮನೆ ಕಟ್ಟ ಮೇಲೆ ನನ್ನ ಮನೆ ಪೂಜೆಗೆ ನೀವು ಬರಲೇಬೇಕು. ಮನೆ ಹೋಗಿ ಆಗಲಿ, ಎಲ್ಲಿದ್ರು ಬರ್ಲೇಬೇಕು ನೀವು. ನನಗೆ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ ನನ್ನ ಪಡಿಲೇಬೇಕು. ನಿಮ್ಗೆ ಏನಂತಾರಲ್ಲ, ನೀವು ನಮ್ಮ ಪಾದ ನಮ್ಮ ಮನೆಗೆ ಇರ್ಲೇಬೇಕು. ಯಾಕೋ ಗೊತ್ತಿಲ್ಲ, ನನಗೊಂದ್ ಸ್ವಲ್ಪ ದುಃಖ ಬಂದಂಗೆ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಸಮಸ್ಯೆ ಬಗೆಹರಿಸಲ್ಲ, ಅದಕ್ಕೆ ನೀವು ಮಾತಾಡ್ತಾ ದುಃಖ ಬರ್ತಾ ಇದೆ. ಈಗ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಓಂ ಶ್ರೀ ದುರ್ಗಾಯ ನಮಃ ಹೇಳಿ ಸಾಕು. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಆಯ್ತು. ಆಮೇಲೆ ಇದು ಮನೆ ಪೂಜೆ ಆಗ್ಲಿ, ಆಗಿಂದ ನನಗೆ ನನಗೇನಂತೂ ಈ ದೈವತ್ವವನ್ನು ಪಡಿಬೇಕು, ಆಶೀರ್ವಾದ ಮಾಡಬೇಕು ಅಂತ ಬಹಳ ಆಸೆ ಇದೆ. ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಮುಂದೆ ಮಾಹಿತಿ ಕೊಡಿ. ಮನೆ ಪೂಜೆಗೆ ಖಂಡಿತವಾಗಿ ಬರ್ಲೇಬೇಕು ನೀವು. ಆಯ್ತು, ನನಗೆ ತಿಳಿಸಿ, ನನಗೆ ವಾಟ್ಸಪ್ ಅಲ್ಲಿ. ಸರಿ, ಆಯ್ತು ಗುರುಗಳೇ. ಈಗ ಸ್ವಲ್ಪ ಮನಸ್ಸು ಹಗರ ಆಯ್ತು. ಆಯ್ತು, ಎಲ್ಲ ಆರಾಮಿದ್ದೀರಲ್ಲ? ಅಲ್ಲ, ಗೆರೆ ನೋವು ಮೊದ್ಲು ಗೆರೆ ನೋವು ಇತ್ತಲ್ಲ, ಅದು ಇಲ್ಲ ನಂಗೆ. ಈಗ ಆರೋಗ್ಯ ಸಮಸ್ಯೆನೇ ಇಲ್ಲ. ಈಗ ಮೊದ್ಲು ನೈಟ್ ಊಟ ಮಾಡಿದ್ರೆ ವಾಮಿಟ್ ಬಂದಂಗೆ ಆಗ್ತಿತ್ತು. ಆಗ್ಲಿ, ಖಂಡಿತ. ಅದು ಆಗಿಲ್ಲ. ನನಗೆ ಏನು ಗೊತ್ತಿಲ್ಲ, ಸಡನ್ಲಿ ನೀವು ಎಲ್ಲ ಆಶೀರ್ವಾದ ಮಾಡಿದ್ದು ಈಗೆಲ್ಲ ಒಮ್ಮಕ್ಲೆ ಪ್ರಯೋಜನಕ್ಕೆ ಬರ್ತಾ ಇದೆ. ಖಂಡಿತ. ಸರಿ, ಆಯ್ತು. ಮತ್ತೆ ಮಾತಾಡ್ತೀನಿ ಗುರುಗಳೇ. ಆಯ್ತು, ಶುಭ ದಿನ, ಒಳ್ಳೇದಾಗ್ಲಿ. ದೇವ್ರ ದರ್ಶನ ಮತ್ತೆ ಜಪದ ಪದ್ಧತಿ ಇದೆಲ್ಲ ನಾನು ಹೇಳಿದ್ದೇನೆ, ಅದೆಲ್ಲ ಮಾಡ್ಕೊಂತ ಹೋಗ್ತಾ ಇರಿ. ಆಯ್ತು. ಈಗ ಸದ್ಯಕ್ಕೆ ನಾನು ಮನೆ ಪೂಜೆ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗುರುಗಳೇ. ಅಲ್ಲಿ ಮಟ್ಟ ನನಗೆ ಏನು ತೊಂದರೆ ಆಗ್ಲಿ ಕಾಪಾಡಿ ನಾನು. ಆಯ್ತು, ಖಂಡಿತ ಕಾಪಾಡ್ತೇನೆ. ಯಾಕಂದ್ರೆ ಪೂಜೆ ಮಾಡ್ಲಿಕ್ಕೆ, ನಮ್ಗೆ ಸ್ನಾನ ಮಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಹೊರಗಡೆ ಮಾಡ್ಕೊಂಡು ನೀವು ದೇವ್ರ ದರ್ಶನ ಆದ್ರೂ ಮಾಡ್ಕೊಳ್ಳಿ, ಹತ್ರ ಇರೋದು. ಇಲ್ಲ, ಗುಡಿಗೆ ಎಷ್ಟು ಹೋಗಿ ಬರ್ತೀನಿ ನಾನು. ಗುಡಿದ್ ಮಾಡ್ಕೊಳ್ಳಿ, ಆಯ್ತಾ? ಸರಿ. ಒಳ್ಳೇದಾಗ್ಲಿ. ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಭಕ್ತರಿಂದ ರಿಸಲ್ಟು ಈ ಥರ ಬಂದಿತ್ತು ನನಗೆ ನಿನ್ನೆ ಕಾಲಲ್ಲಿ. ಹೀಗೆ ನಾವು ಒಂದು ಆಶೀರ್ವಾದ, ಮಾರ್ಗದರ್ಶನ ಕೊಟ್ಟ ಮೇಲೆ ಖಂಡಿತವಾಗ್ಲೂ ಅಲ್ಲಿ ರಿಸಲ್ಟ್ ಒಳ್ಳೆ ಬಂದೇ ಬರ್ತದೆ. ಯಾಕಂದರೆ ನನ್ನ ಸಿದ್ಧಿ ಸಾಧನೆ ಹಾಗೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಹಾಗೆ ನಿಮ್ಮದೇನಾದರೂ ಆರೋಗ್ಯ ಸಮಸ್ಯೆ, ಇನ್ನಿತರ ಹಲವಾರು ಸಮಸ್ಯೆಗಳು, ಉಸಿರಾಟದ ಸಮಸ್ಯೆ, ಹಾಗೆ ಇನ್ನಿತರ ರೋಗಗಳು ಏನೇ ಇದ್ರೂ ನನಗೆ ವಾಟ್ಸಪ್ನ ಮಾಡ್ಬೋದು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ರಿಕವರಿನ ಮಾಡಿಕೊಡ್ತೇನೆ ಸಮಸ್ಯೆಗಳಿದ್ದವ್ರದ್ದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ.